ಸೊ ಅದೇ ಈಗ ನೀವು ಹೇಳ್ತಿದ್ರಿ, ಈಗ ನಿಮ್ಗೆ ಇದೆಲ್ಲ ತೋರಿಸಿದ್ರಲ್ಲ ಇಷ್ಟು, ನನಗೆ ಅನಿಸ್ತಾ ಇದೆ ನಮಗೂ ಅಡ್ಮಿಷನ್ ಸಿಗುತ್ತೆ ಸಿಗುತ್ತೆ, ಖಂಡಿತ ಸಿಗುತ್ತೆ, ಯಾರಿಗೆ ಬೇಕಾದರೂ ಸಿಗುತ್ತೆ. ಬಟ್ ನನ್ನ ಸ್ಕೂಲಿಗೆ ಅಡ್ಮಿಷನ್ ಸಿಗಬೇಕು ಅಂದರೆ ಮಕ್ಕಳು ನನ್ನ ಜವಾಬ್ದಾರಿ, ಬಟ್ ರೆಸ್ಪಾನ್ಸಿಬಲ್ ಪೇರೆಂಟ್ಸ್ ಆಗಿರ್ಬೇಕಷ್ಟೆ. ಸೊ ನಿಮಗೆ ಒಂದು ಮಗು ಎಡವಿದ್ರು ಅವ್ರು ಅದರಿಂದ ಕಲಿತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನನ್ನ ಸ್ಕೂಲಿಗೆ ಬಂದರೆ ಯಾರಿಗೆ ಬೇಕಾದರೂ ಅಡ್ಮಿಷನ್ ಸಿಗುತ್ತೆ. ಮೈ ಕಾನ್ಸಂಟ್ರೇಷನ್ ವೆನ್ ಐ ಟೇಕ್ ಇಸ್ ಮೋರ್ ಆನ್ ದ ಕಲ್ಚರ್ ಆಫ್ ದ ಪೇರೆಂಟ್ಸ್, ಬಿಕಾಸ್ ದೇ ಡಿಟರ್ಮೈನ್ ದ ಕಲ್ಚರ್ ಆಫ್ ದ ಚಿಲ್ಡ್ರನ್ ಅಷ್ಟೇ. ಅವ್ರು ಯಾವುದೇ ಬೇಸಿಕ್ ಲೆವೆಲ್ ಇಲ್ಲಿದ್ರು ನಾನು ಇಂಪ್ರೂವ್ ಮಾಡ್ತೀನಿ ವೆನ್ ದೇ ಕಮ್ ಟು ಮೀ ಯಂಗ್. ಸೊ ಇಟ್ ಈಸ್ ಅಡ್ಮಿಷನ್ ಸೀಸನ್. ನಿಮ್ಮ ಇಂಟರ್ವ್ಯೂ ನೋಡಿ ಯಾರೇ ಪೇರೆಂಟ್ಸ್ ನೋಡ್ತಿದ್ರು ಪ್ಲೀಸ್ ಬನ್ನಿ ಅಪೋಲೋ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ, NHVPSಗೆ. ಐ ವಾಂಟ್ ಟು ಹ್ಯಾವ್ ಗುಡ್ ಪಾರ್ಟ್ನರ್ಶಿಪ್ ವಿತ್ ದ ಬೆಸ್ಟ್ ಪೇರೆಂಟ್ಸ್. ನಾನು ರೀಸೆಂಟ್ಲಿ ಡಾಕ್ಟರ್ ಗುರುರಾಜ್ ಕರ್ಜಿ ಅವ್ರ ಜೊತೆಯಲ್ಲಿ ಮಾತನಾಡ್ತಿದ್ದೆ. ಅವ್ರು ಹೇಳ್ತಿದ್ರು ಅದನ್ನೇ, ಅವರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ಬಾಲ್ಯದಲ್ಲಿ ಮಕ್ಕಳು ಹೇಗಿರ್ತಾರೆ ಇಡೀ ಅವರ ಲೈಫನ್ನು ಅದು ರೂಪಿಸ್ತಾ ಹೋಗುತ್ತೆ ಅಂತೇಳಿ. ಹೀಗಾಗಿ ನೀವು ಇಷ್ಟು ಜನ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡ್ತಿರ್ತಾರಲ್ಲ, ನಿಮಗೆ ಅದು ಎಷ್ಟು ರೆಸ್ಪಾನ್ಸಿಬಲ್ ಅಂತ, ನಿಮ್ಗೆ ಎಷ್ಟು ಅದು ಫೀಲ್ ಕೊಡುತ್ತೆ ಅಂತ ಮಕ್ಕಳು ಅವರ ಗ್ರೋತಲ್ಲಿ ನೀವು ಭಾಗಿಯಾಗುವಂಥದ್ದು? ಐ ಥಿಂಕ್ ಐ ಆಮ್ ದ ಮೋಸ್ಟ್ ರೆಸ್ಪಾನ್ಸಿಬಲ್ ಪರ್ಸನ್. ನಾನು ಯಾವಾಗ ನಾನು ಫುಲ್ ಸೆನ್ಸಸಲ್ಲಿ ಇರ್ತೀನಿ ಅಂದರೆ ನನ್ನ ಮಕ್ಕಳ ಜೊತೆ ಇರಬೇಕಾದ್ರೆ. ಏಕೆಂದರೆ ನನಗೆ ಭಯ, ನಾನೊಂದೇನು ತಪ್ಪು ಮಾಡಿ ಅವ್ರು ನನ್ನಿಂದ ಆ ತಪ್ಪು ಕಲ್ತ್ಬಿಡ್ತಾರೋ ಅಂತ. ನಾವೀಗ ನಿಮ್ಮ ಜೊತೆ ಇದ್ದರೆ ಇಲ್ಲ ದೊಡ್ಡವ್ರ ಜೊತೆ ಇದ್ದರೆ ಒಂದು ನಿಮಿಷ ಲೆಟ್ ಲೂಸ್ ಬಿಡ್ತೀನಿ. ಅಯ್ಯೋ ನಾನು ಒಂದು ಪಿಕಪ್ ಮಾಡಲಿಲ್ಲ ಆಗಿರ್ಬೋದು, ಒಂದು ಕರೆಕ್ಟಾಗಿ ಮಾತಾಡಲಿಲ್ಲ ಆಗಿರ್ಬೋದು, ನಾನು ಕರೆಕ್ಟಾಗಿ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀನಾ ಇಲ್ವಾ ಅಂತ ನಂಗೆ ಯೋಚನೆ ಇರಲ್ಲ. ಬಟ್ ನಾನು ಮಕ್ಕಳ ಜೊತೆ ಇದ್ದಾಗ ಅವ್ರು ನಾನು ಹೇಳೋದು ಅಷ್ಟೇ ನಾನು ಎಲ್ಲ ಟೀಚರ್ಸ್ಗೂ, ವೆನ್ ಯು ಆರ್ ವಿತ್ ಚಿಲ್ಡ್ರನ್ ಯು ಶುಡ್ ಬಿ ಇನ್ ಫುಲ್ ಕಾನ್ಷಿಯಸ್ನೆಸ್ ಆ್ಯಂಡ್ ಯು ಹ್ಯಾವ್ ಟು ಬಿ ದ ಮೋಸ್ಟ್ ರೆಸ್ಪಾನ್ಸಿಬಲ್ ಸೆಲ್ಫ್. ಯಾಕೆಂದರೆ ಅವ್ರು ಬರೀ ನೀನು ಹೇಳೋದು ಕೇಳಿಸ್ಕೊತಾ ಇಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗಂದರೆ ಅವ್ರು ನೀನೇನು ಮಾಡ್ತಾ ಇದೆಯಾ ಅಂತ ನೋಡ್ತಿರ್ತಾರೆ. ನೀನು ಹೆಂಗೆ ಕಾಲು ಹಾಕೊಂಡು ಇದೆಯಾ ಆಗಿರ್ಬೋದು, ನೀನು ಒಂದು ಆಯಮ್ಮನ ಹೆಂಗೆ ಮಾತಾಡಿಸ್ತೀಯಾ ಆಗಿರ್ಬೋದು, ನೀನು ಒಂದು ಟೀಚರ್ಗೆ ಹೆಂಗೆ ರೆಸ್ಪೆಕ್ಟ್ ಕೊಡ್ತೀಯ, ಎವ್ರಿಥಿಂಗ್ ಇಸ್ ವಾಚ್ಡ್. ಸೊ ಐ ಆಮ್ ದ ಮೋಸ್ಟ್ ಕಾನ್ಫಿಡೆಂಟ್ ಆ್ಯಂಡ್ ಮೋಸ್ಟ್ ಕೇರ್ಫುಲ್ ಪರ್ಸನ್ ಓನ್ಲಿ ವೆನ್ ಐಮ್ ವಿತ್ ಕಿಡ್ಸ್. ನನ್ನ ಸ್ಕೂಲ್ಸಲ್ಲಿ 30 ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಒಂದು ಕ್ಲಾಸಲ್ಲಿ, ಓನ್ಲಿ 3 ಸೆಕ್ಷನ್ಸ್ ABC ಹ್ಯಾವನ್ ಗಾನ್ ಟು D and F. ನಾನು ಬಿಲೀವ್ ಮಾಡ್ತೀನಿ ಸೇಯಿಂಗ್ ದಟ್ 1500 to 1800 ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಅ ಸ್ಕೂಲ್. ಎಲ್ಲಿ ಒಂದು 5000 6000 ಹೆಂಗೆ ಸಾಧ್ಯ? ಒಂದು ಪ್ರಿನ್ಸಿಪಲ್ಲು 5000 ಮಕ್ಕಳು ಹೆಸರು ನೋಡಿಕೊಂಡು ಡೆವಲಪ್ ಮಾಡೋದು ಹೆಂಗೆ ಸಾಧ್ಯ? ಸೊ ಐ ಡೋಂಟ್ ಬಿಲೀವ್ ಇನ್ ದ ಕಾನ್ಸೆಪ್ಟ್ ವೇರ್ ನಾನು ಒಂದು ಸ್ಕೂಲ್ನ 5000 ಕಟ್ಟಬೇಕು 6000. ಈಗ ನಾನು NHVPS ಯೂನಿಟ್ 1 ಸ್ಕೂಲ್ 25 ವರ್ಷದಿಂದ ನಡೆಸ್ತಿದ್ದೀವಿ. ನನ್ನ ಸ್ಟ್ರೆಂತ್ ಇರೋ 1900. ನನಗೆ ಜಾಗ ಇಲ್ಲ ಇನ್ನೂ ಒಂದಷ್ಟು ಬಿಲ್ಡಿಂಗ್ ಕಟ್ಬಿಟ್ಟು ಮಾಡಬೇಕು ಅಂತ. ಬಟ್ ನಂಗೆ ಗೊತ್ತು 2000 ಮಕ್ಕಳಿಗಿಂತ ಜಾಸ್ತಿ ಒಂದು ಸ್ಕೂಲ್ನ ನಡ್ಸೋಕ್ಕಾಗಲ್ಲ ಒಂದೇ ಒಂದು ಪ್ರಿನ್ಸಿಪಲ್ ಅಂತ. ಸೊ ಅದಕ್ಕೆ ನಾನು ಇನ್ನೂ ಒಂದು 5 ಕಿಲೋಮೀಟರ್ಸ್ ಅಲ್ಲ 2 ಕಿಲೋಮೀಟರ್ಸ್ ಒಳಗಡೆ ಇನ್ನೊಂದು ಸ್ಕೂಲ್ ಮಾಡಿದ್ವಿ. ಅಲ್ಲಿ ಸಪ್ರೇಟಾಗಿ 2000 ಜನ ಮಾಡೋಣ ಅಂತ. ಬಟ್ ಒಂದೇ ಸ್ಕೂಲಲ್ಲಿ ಒಂದೇ ಲೀಡರಲ್ಲಿ 5000 ಜನ ಮಕ್ಕಳು ನೋಡ್ಕೊಳ್ಳೋದು ಐ ಥಿಂಕ್ ಇಸ್ ಇಂಪ್ರ್ಯಾಕ್ಟಿಕಲ್. ಆಮೇಲೆ ಈ ಅಂದರೆ ನಿಮ್ಮ ಸ್ಕೂಲ್ಗಳದ್ದು ಈ ರೀತಿಯಾಗಿತ್ತು. ಆಮೇಲೆ ಪರ್ಸ್ನಲಾಗೂ ನಾವು ಅವಾಗ ನೋಡ್ತಾ ಇದ್ವಿ, ಈ ಐಡೆಂಟಿಟಿ ಕ್ರೈಸಿಸ್ ಅಂತ ಯಾವಾಗಲಾದ್ರೂ ನಿಮ್ಗೆ ಅನಿಸಿದ್ಯಾ? ಅಥವಾ ಯು ಆರ್ ಅದನ್ನು ದಾಟಿ ಐಡೆಂಟಿಟಿ ಅಬಂಡೆನ್ಸ್ ಅಂತ ಅನಿಸಿದೆ, ಕ್ರೈಸಿಸ್ ಯಾವತ್ತೂ ಆಗಿಲ್ಲ ಅನಿಸುತ್ತೆ. ಬಟ್ ದ್ಯಾಟ್ಸ್ ಅನ್ ಅದರ್ ಪ್ರಾಬ್ಲಮ್ ಆಫ್ Gen Z. They feel I have too much identity to lose. ಬಟ್ ನಂಗೆ ಗೊತ್ತಿಲ್ಲ ಎಲ್ಲ ಐಡೆಂಟಿಟಿ. ಈಗ ನನಗೆ ಅನಿಸುತ್ತೆ, ನೀವು ಇವತ್ತು ಹೇಳ್ಬೋದು ನೀನು ಸೋಷಿಯಲ್ ಮೀಡಿಯಾಲಿದೆಯಾ, ನೀನು ಯು ಹ್ಯಾವ್ ಟು ಸೇವ್ ಯುವರ್ ಐಡೆಂಟಿಟಿ ಅಂತೆಲ್ಲ. ಐ ಆಮ್ ಸ್ಟಿಲ್ ಲರ್ನಿಂಗ್. ಐ ಆಮ್ 29. ಐ ಆಮ್ ನಾಟ್ ಎವನ್ ರೀಚ್ಡ್ ಹಾಫ್ ಮೈ ಲೈಫ್ ರೈಟ್ ನಾವು ಟು ಬಿ ಸೇಯಿಂಗ್ ದಟ್ ನಾನು ಆಲ್ರೆಡಿ ಒಂದು ಐಡೆಂಟಿಟಿ ಮಾಡ್ಕೊಂಡಿದ್ದೀನಿ. ನಾನು ತಪ್ಪು ಮಾಡ್ಬೋದು, ಬಟ್ ನಾನು ಅದನ್ನು ಎಷ್ಟು ಬೇಗ ತಿದ್ಕೊತೀನಿ ಅನ್ನೋದು ಮಾತ್ರ ಇಂಪಾರ್ಟೆಂಟು. ಸೊ ದಟ್ ಮಿಸ್ಟೇಕ್ ಡಸಂಟ್ ಆ್ಯಕ್ಚುಲಿ ಚೇಂಜ್ ಯುವರ್ ಐಡೆಂಟಿಟಿ. ನಿಮ್ಮ ಈ ಆ್ಯಟಿಟ್ಯೂಡ್ ಇದೆಯಲ್ಲ ಐಶ್ವರ್ಯ, ತುಂಬ ಜನರಿಗೆ ಬಹುತೇಕವಾಗಿ ಇದೇ ಒಂದು ಲೆಸನ್ ಆಗ್ಬೋದು ಅನ್ಸುತ್ತೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನರಿಗೆ ಏನಂದರೆ ಈ ಯಾರೋ ಈ ಐಡೆಂಟಿಟಿ ಕ್ರೈಸಿಸ್ ಎಷ್ಟು ಬಳಲ್ತಾ ಇರ್ತಾರೆ ಅಂದರೆ, ಯಾರೋ ಒಂದು ನೆಗೆಟಿವ್ ಒಂದು ವ್ಯೂಸ್ ಬರಲಿಲ್ಲ, ಏನೋ ನೆಗೆಟಿವ್ ಕಮೆಂಟ್ ಬಂತ ತುಂಬ ಪರ್ಸ್ನಲ್ ಆಗಿ ತೊಗೊಂಡು ಪರ್ಸ್ನಲ್ ಲೈಫನ್ನು ಮೆಸಪ್ ಮಾಡ್ಕೋತಾರೆ, ಅವರ ಪ್ರೊಫೆಷ್ನಲ್ ಲೈಫನ್ನ ಮೆಸಪ್ ಮಾಡ್ಕೋತಾರೆ. ಆ ಥರದವ್ರಿಗೆ ನೀವು ಇಲ್ಲ, ನಾನು ಏಂತಕ್ಕೆ ಎಷ್ಟು ಫ್ರೀಯಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಅವ್ರು ಮೋಸ್ಟ್ಲಿ ಏಂತಕ್ಕೆ ಪಾಪ್ಯುಲರ್ ಆಗಿದ್ದೀನಿ ಮಾತಾಡೋದ್ರಲ್ಲಿ ಅಂದರೆ, ಐ ಡೋಂಟ್ ಹ್ಯಾವ್ ದ ಫೀಲಿಂಗ್ ಆಫ್ ಫಿಯರ್ ಆಫ್ ಜಡ್ಜ್ಡ್. ನಂಗೆ ಏನು ಭಯ ಇಲ್ಲ ಬೇರೆಯವರು ಏನು ಅಂತ. ಐ ಥಿಂಕ್ ದ ಬಿಗ್ಗೆಸ್ಟ್ ಥಿಂಗ್ ಇನ್ ಪಬ್ಲಿಕ್ ಸ್ಪೀಕಿಂಗ್ ಇಸ್ ನಾಟ್ ಹ್ಯಾವ್ ದ ಫಿಯರ್ ಆಫ್ ಬೀಯಿಂಗ್ ಜಡ್ಜ್ಡ್. ನೀವು ಹೇಳೋದು ಎಲ್ಲ ಕರೆಕ್ಟ್ ಆಗಿರಲ್ಲ, ಅವ್ರು ನೀವು ಹೇಳೋದು ಯಾವಾಗಲೂ ಎಲ್ಲ ಸಿಚುವೇಶನಲ್ಲೂ ಕರೆಕ್ಟ್ ಆಗಿರಲ್ಲ. ಬಟ್ ನಿಮ್ಮ ಪ್ರಕಾರ ನಿಮ್ಗೇನು ಸರಿ ಅನಿಸ್ತಿದೆ ಅದನ್ನು ಯೋಚನೆ ಮಾಡದೆ ಹೇಳೋದೇ ಒಂದು ಆರ್ಟ್ ಅನಿಸುತ್ತೆ, ಒಂದು ಕಾನ್ಫಿಡೆನ್ಸ್ ಅನ್ನುತ್ತೆ. ಐ ಮೀನ್ ವೆರಿ ಯಂಗ್ ಪೀಪಲ್ ಜಡ್ಜ್ ಮೀ ಎನಫ್ ದಟ್
ಅವಾಗ ಬೇಜಾರಾಗ್ತಿತ್ತೇನೋ, ಇವಾಗಂತೂ ಐ ಡೋಂಟ್ ಹ್ಯಾವ್ ದ ಫಿಯರ್ ಆಫ್ ಬೀಯಿಂಗ್ ಜಡ್ಜ್ ಅನ್ಲೆಸ್ ಅಂಟಿಲ್ ನನ್ನ ಗಡ್ಡ ಬೈತಾ ಇದ್ದಾರೆ, ಇಲ್ಲ ನೀನು ಮಾಡ್ತಿರೋದು ತಪ್ಪು, ಇಲ್ಲ ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ಅಮ್ಮ ಹೇಳ್ತಾ ಇದ್ದಾರೆ, ಇಲ್ಲ ನನಗೆ ಕ್ಲೋಸ್ ಆಗಿರೋರು ಎಲ್ಲ ಎಫೆಕ್ಟೆಡ್ ಹೇಳ್ತಾ ಇದ್ದಾರೆ. ಸುಮ್ಮನೆ ಯಾರೋ ದಾರಿಲಿ ಹೋಗ್ದವ್ರು ನನಗೆ ಗೊತ್ತಿಲ್ಲದೆ ಇರೋರು ನನ್ನ ಬಗ್ಗೆ ಹೇಳಿದ್ರೆ ನಾನು ತಲೆ ಕೆಡಿಸ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ. ನಿಮಗೆ ನೀವು ಬುಕ್ಸ್ ಓದ್ತೀರಾ? ಹೌದು, ತುಂಬ ಓದ್ತೀನಿ. ಅಟ್ಲೀಸ್ಟ್ 10 ಬುಕ್ ಓದಕ್ಕೆ ಟ್ರೈ ಮಾಡ್ತೀನಿ ವರ್ಷದಲ್ಲಿ. ಒಂದು 7ರಿಂದ 8 ಮುಗಿಸ್ತೀನಿ ನನ್ನ ಶೆಡ್ಯೂಲಲ್ಲಿ. ನಿಮಗೆ ಲೈಫ್ ಚೇಂಜಿಂಗ್ ಅಥವಾ ಲೈಫ್ ಇನ್ಸ್ಪೈರಿಂಗ್ ಅಂತ ಅನ್ಸಿರೋಂಥದ್ದು ಬೇರೆಯವ್ರು ಓದ್ಬೋದು ಅಂದ್ರೆ ಯಾವ ಬುಕ್ನ ಸಜೆಸ್ಟ್ ಮಾಡ್ತೀರಾ? ಎಷ್ಟೊಂದು ಜನ ಎಲ್ಲ ಬುಕ್ ಓದ್ಬೋದು. ನನಗೆ ಐ ಥಿಂಕ್ ತುಂಬ ಇಂಪಾರ್ಟೆಂಟ್ ಬುಕ್ ಅಂದರೆ ಅಟಾಮಿಕ್ ಹ್ಯಾಬಿಟ್ಸ್ ಅನಿಸುತ್ತೆ. ಯಾಕೆಂದರೆ ನಾವು ಎಲ್ಲನೂ ಲೈಫಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ನಮಗೆ ನಾವು ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ನ ಅಟ್ಯಾಚ್ ಮಾಡಿಕೊಂಡು ನಮ್ಮ ಲೈಫ್ನ ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಸ್ಟೆಪ್ ವೈಸ್ ಅಂತ ಎಲ್ಲ ಥರ ಜನಕ್ಕೂ ಕ್ಲಿಯರಾಗಿ ಹೇಳ್ಕೊಡ್ತಾರೆ ಅಂತ ಅನಿಸುತ್ತೆ. ಐ ಥಿಂಕ್ ಅಟಾಮಿಕ್ ಹ್ಯಾಬಿಟ್ಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಬುಕ್ಸ್. ಇವಾಗ ರೀಸೆಂಟಾಗಿ ಹಾರ್ಡ್ ಟೈಮ್ಸ್ ವಿತ್ ಹಾರ್ಡ್ ಟೈಮ್ಸ್, ಹಾರ್ಡ್ ಥಿಂಗ್ಸ್ ಅಬೌಟ್ ಹಾರ್ಡ್ ಥಿಂಗ್ಸ್ ಅಂತ ಒಂದು ಬುಕ್ ಓದ್ತಾ ಇದ್ದೀನಿ. ದ ಹಾರ್ಡೆಸ್ಟ್ ಥಿಂಗ್ಸ್ ಅಬೌಟ್ ದ ಹಾರ್ಡ್ ಥಿಂಗ್ಸ್ ಅಂತ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಬುಕ್. ಐ ಹ್ಯಾವ್ ಜಸ್ಟ್ ಪಿಕ್ಡ್ ಅಪ್ ಅ ಬುಕ್ ಸೇಯಿಂಗ್ ದ ಕರೇಜ್ ಟು ಫೇಲ್, ಬಿಕಾಸ್ ನಾನು ಒಂದು ಫೇಲಿಯರ್ ಲ್ಯಾಬ್ ಮಾಡಬೇಕು ಅಂತ ಕರೇಜ್ ಟು ಫೇಲ್ ಅಂತ ಒಂದು ಬುಕ್ ಪಿಕಪ್ ಮಾಡಿದ್ದೀನಿ. ಸೊ ಐ ಕೀಪ್ ಪಿಕಿಂಗ್ ಅಪ್ ಬುಕ್ಸ್. ಆ್ಯಂಡ್ ನಾನು ಆಬ್ವಿಯಸ್ಲಿ ಹೇಳಲ್ಲ ಸೇಯಿಂಗ್ ದಟ್ one book can definitely change your life, but it can only change your life when you put in the effort. ನೀನು ಅನ್ಕೋಬೋದು, ನಾನು ಈ ಬುಕ್ ಓದಿದೆ ನನ್ನ ಲೈಫ್ ಚೇಂಜ್ ಆಯಿತು ಅಂತ, ಬಟ್ ನೀನು ಆ ಬುಕ್ಕಲ್ಲಿ ಇರೋದನ್ನ ಏನು ನಿನ್ನ ಲೈಫ್ಗೆ ಅಳವಡಿಸ್ಕೊತಾ ಇದೆಯಾ ಅದ್ರ ಮೇಲೆ ನಿನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಮೈ ರೆಸ್ಪಾನ್ಸಿಬಿಲಿಟೀಸ್ ಟು ರೀಡ್ ಬುಕ್. ಇವಾಗ ಜನ ನನ್ನ ಕೇಳ್ತಾರೆ ಸೇಯಿಂಗ್ ದಟ್ ನೀನು ಹೆಂಗೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀಯ ಸ್ಪೀಚ್ಗೆ ಅಂತ. ಐ ಡೋಂಟ್ ಥಿಂಕ್ ನಾನಾಗಿರ್ಬೋದು, ನೀವು ಹೇಳ್ಬೋದು ಜರ್ನಲಿಸ್ಟ್ ಆಗಿ ನಾವು ಒಂದು ಇಂಟರ್ವ್ಯೂಗೆ ಅಂತ ಪ್ರಿಪೇರ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಎವ್ರಿ ಡೇ ಪ್ರಿಪೇರ್ ಆಗಿರ್ಬೇಕು. ಅದು ನಮ್ಗೆ ಗೊತ್ತಿರಬೇಕು, ಆದ್ರೆ ಪ್ರಿಪೇರ್ ಆಗಿ ಹೋಗ್ತೀನಿ ಅಂತ ನಮಗೆ ನಾವೇ ಒಂದು ಸೆಲ್ಲಲ್ಲಿ ಹಾಕೊಂಡಂಗೆ. ಸೊ ನಾನು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂದರೆ ಅವೇರ್ ಆಗಿ ಹೋಗ್ತೀನಿ. ನಾನು ಯಾರ ಜೊತೆ ಕುತ್ಕೋತಾ ಇದ್ದೀನಿ, ಯಾರ ಮುಂದೆ ಮಾತಾಡ್ತಾ ಇದ್ದೀನಿ, ನಾನು ಎಂತಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಅಂತ ಅವೇರ್ನೆಸ್ ಮಾತ್ರ ನನ್ನಲ್ಲಿರುತ್ತೆ. ಅದು ಪ್ರಿಪೇರ್ಡ್ನೆಸ್ ಎವ್ರಿ ಡೇ ಇರುತ್ತೆ ಅನ್ಸುತ್ತೆ. ಇಲ್ಲಾಂದ್ರೆ ಯು ಕಾಂಟ್ ಬಿ ಹೂ ಯು ಆರ್, ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಎವ್ರಿ ಡೇ. ಯು ಕ್ಯಾನ್ ವಾಕ್ ಇನ್ ಟು ಅ ಫಂಕ್ಷನ್ ಓನ್ಲಿ ವಿತ್ ಅವೇರ್ನೆಸ್. ಸೊ ನಾನು ಸ್ಕ್ರಿಪ್ಟ್ ಹಿಡ್ಕೊಂಡು ಯಾವ ಫಂಕ್ಷನ್ಗೂ ಹೋಗಲ್ಲ. ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅದ್ರ ಮೇಲೆ ಏನು ಕಲ್ತಿದ್ದೀನಿ ಅದನ್ನು ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ ಅಷ್ಟೇ. ದೇರ್ ಇಸ್ ನೋ ಶಾರ್ಟ್ಕಟ್ ಫಾರ್ ನಾಲೆಜ್ ಆಲ್ಸೋ. ದೇರ್ ಮೈಟ್ ಬಿ ಶಾರ್ಟ್ಕಟ್ ಫಾರ್ ನಾಲೆಜ್, ಬಟ್ ದೇರ್ ಇಸ್ ನೋ ಶಾರ್ಟ್ಕಟ್ ಟು ವಿಸ್ಡಮ್. ನಿಂಗೆ ಗೊತ್ತಿರೋ ನಾಲೆಜ್ನ ನೀನು ಹೆಂಗೆ ಅಪ್ಲೈ ಮಾಡ್ತೀಯ ಅನ್ನೋದ್ರಲ್ಲಿ ಶಾರ್ಟ್ಕಟ್ ಇಲ್ಲ. ನೀನು ಅನುಭವಿಸ್ತಾನೆ ಅಪ್ಲೈ ಮಾಡಬೇಕು. ಕಲಿಯೋದ್ರಲ್ಲಿ ತುಂಬ ಶಾರ್ಟ್ಕಟ್ಸ್ ಇದೆ ಇವತ್ತಿನ ದಿವಸ. ಆ್ಯಂಡ್ ಐ ಥಿಂಕ್ ಆ ಶಾರ್ಟ್ಕಟ್ಸ್ನ ಯೂಸ್ ಮಾಡಬೇಕು ಎಟ್ ಟೈಮ್ಸ್. ಯಾಕೆಂದರೆ ನೀನು ಎವ್ರಿ ಡೇ ಸೇಮ್ ಸ್ಪೀಡಲ್ಲಿ ಓಡೋಕ್ಕಾಗಲ್ಲ. ನಿಂಗೆ ಒಂದು ದಿವಸ ಬೇಗ ಬೇಕಾಗುತ್ತೆ, ಒಂದು ದಿವಸ ಲೇಟಾಗಿ ಬೇಕಾಗುತ್ತೆ. ಸೊ ನೀನು ಎಷ್ಟು ಫಾಸ್ಟಾಗಿ ನೀನು ಆ ನಾಲೆಜ್ನ ಅಕ್ವೈರ್ ಮಾಡ್ತೀಯಾ ಅನ್ನೋದು ಇಂಪಾರ್ಟೆಂಟು, ಬಟ್ ಅದನ್ನು ಹೆಂಗೆ ಉಪಯೋಗಿಸ್ಕೊತೀಯಾ ಅನ್ನೋದು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್. ಸೊ ನಾನೀಗ ಒಂದು 5 ವರ್ಡ್ಗಳನ್ನ ಹೇಳ್ತೀನಿ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಹೇಳಿ. ಓಕೆ. ತಂದೆ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಬುಕ್ಸ್ ಆರ್ ಮೈ ಟೀಚರ್. ಸಮಾಜ ಮೈ ರೆಸ್ಪಾನ್ಸಿಬಿಲಿಟಿ. ಹೌದು, ನಂಗೆ ಅನಿಸುತ್ತೆ ನಾನು ಒಂದು ಸಮಾಜದಲ್ಲಿ ಇದ್ದೀನಿ ಅಂತಂದರೆ ಆ ಸಮಾಜನ ನನ್ಗೆ ಕೊಟ್ಟಿರೋ ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ಮೇಲೆ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ನಾನು ಸ್ಕೂಲಲ್ಲೂ ಅಷ್ಟೇ ಆ್ಯಕ್ಟಿವ್ ಸಿಟಿಸನ್ಶಿಪ್ ಅಂತ ಹೇಳ್ಕೊಡ್ತೀನಿ ಮಕ್ಕಳಿಗೆ. ನೀವೆಷ್ಟು ಆ್ಯಕ್ಟಿವ್ ಆಗಿ ಸಿಟಿಸನ್ ಆಗಿದ್ದೀರಾ ಅದ್ರ ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿ ನಿಮ್ಗೆ ಯಾವ ಥರ ಗವರ್ನೆನ್ಸ್ ಬೇಕು ಅಂತ. ನಿನಗೆ ಗೊತ್ತಿಲ್ಲ ನೀನು ಯಾರಿಗೆ ಓಟ್ ಹಾಕ್ತಾ ಇದೆಯಾ ಅಂತಂದರೆ ನೀನು ಹೆಂಗೆ ಹೋಗಿ ಓಟ್ ಹಾಕಾಗುತ್ತೆ. ಸೊ ಐ ಥಿಂಕ್ ಸೊಸೈಟಿ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಡ್ರೀಮ್ಸ್ ಇಸ್ ಆಲ್ ಅಬೌಟ್ ಆ್ಯಕ್ಷನ್ಸ್. ನೀನು ಡ್ರೀಮ್ ಮಾಡಿದ್ರೆ ಉಪಯೋಗ ಇಲ್ಲ, ಆ ಡ್ರೀಮ್ನ ಆ್ಯಕ್ಷನ್ ಆಗಿ ಉಪಯೋಗಿಸ್ಬೇಕು. ಸೊ ಫಾರ್ ಮೀ ಡ್ರೀಮ್ ಇಸ್ ಆ್ಯಕ್ಷನ್. ಚಿಲ್ಡ್ರನ್ ಈಸ್ ಐ ಥಿಂಕ್ ದ ಬೆಸ್ಟ್ ವೇ ಆಫ್ ಲೈಫ್. ನೀನು ಎಷ್ಟೇ ದೊಡ್ಡೋಳಾದರೂ ಯು ಶುಡ್ ಕೀಪ್ ದ ಚೈಲ್ಡ್ ಇನ್ ಯುವರ್ ಲೈಫ್. ಯಾಕೆಂದರೆ ನಾವು ಚೈಲ್ಡ್ ಆಗಿ ಮಾತ್ರ ಕೇಳ್ತೀವಿ ಎಂತಕ್ಕೆ ಆಕಾಶ ಬ್ಲೂ ಆಗಿದೆ, ಎಂತಕ್ಕೆ ಆರೆಂಜ್ ಕಲರ್ ಆಗಿದೆ, ಎಂತಕ್ಕೆ ನಾವು ಆ್ಯಪಲ್ನ ತಿನ್ಬೋದು ಬಟ್ ಬೇರೆ ಲೀಫ್ನ ತಿನ್ನೋಕ್ಕಾಗಲ್ಲ ಅಂತ ಕ್ವೆಶನ್ಸ್ ಕೇಳೇ ಕಲಿತೀವಲ್ಲ. ಸೊ ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ನಾವು ಚೈಲ್ಡಿಶಾಗಿ ಕೇಳಿ ತಿಳ್ಕೊಳ್ಳೋದ್ರಿಂದ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಸಾಕಷ್ಟು ಖುಷಿ, ನಾವು ಇಷ್ಟು ಜನರನ್ನು ಮಾತಾಡ್ತಿರ್ತೀವಿ, ಸಾಕಷ್ಟು ಖುಷಿ ಆಯ್ತು ಇವತ್ತು. ಅಂದರೆ ನಿಮ್ಮ ಥಾಟ್ ಪ್ರೊಸೆಸ್ ಬಗ್ಗೆ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ನನಗೆ ಆ ಥಾಟ್ ಪ್ರೊಸೆಸ್ನ ಅಬ್ಸರ್ವ್ ಮಾಡ್ತಿದ್ದೆ, ಅದೊಂಥರ ಇನ್ಸ್ಪಿರೇಷನ್ ಅನಿಸ್ತು. ಯಾಕಂದರೆ ಟಾನಿಕ್ಕಿಗೆ ಬಂದಾಗ ನಾವು ಸಾಮಾನ್ಯವಾಗಿ ನೋಡ್ತೀವಿ ಚಿಕ್ಕವರು ದೊಡ್ಡವರು ಅನ್ನೋಂಥ ಏಜ್ ಆಗಲಿ, ಇಲ್ಲಿ ಮುಖ್ಯ ಆಗಿರುವಂಥದ್ದು ಆ ಅನುಭವ, ಆ ಏಜನ್ನು ದಾಟಿ ಅನುಭವವನ್ನು ಪಡೆದುಕೊಳ್ಳೋದಿದೆಯಾ, ಆ ಅನುಭವ ತಕ್ಕಾಗೆ ಗೌರವವನ್ನು ಪಡ್ಕೊಳ್ಳೋದಿದೆಯಲ್ಲ, ಅದು ಅತ್ಯಂತ ಚಾಲೆಂಜಿಂಗ್ ಅನಿಸುತ್ತೆ. ಬಹುತೇಕವಾಗಿ ನೀವು ಅದರಲ್ಲಿ ಯಶಸ್ವಿ ಆಗ್ತಿದ್ದೀರಿ ಅನಿಸುತ್ತೆ. ಯಾಕಂದರೆ ನೀವು ಅವಾಗ ಹೇಳ್ತಿದ್ರಿ ನಿಮ್ಮಲ್ಲಿ ಅಟ್ರಿಷನ್ ರೇಟು ಕೂಡ ತುಂಬ ಕಡಿಮೆ ಅಂತ.
ಇಲ್ಲ, ಅಟ್ರಿಷನ್ ರೇಟ್ ಕನ್ನೋದ್ಕಿಂತ ಎಷ್ಟೋ ಜನ ಒಂದು ಕೆಲಸ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಎಷ್ಟೋ ಕಾರಣಕ್ಕೆ ಹೋಗ್ತಾ ಇದ್ದಾರೆ. ನಂದು ಒಂದೇ ಏಮ್ ಏನು ಅಂತಂದರೆ ರೆಸ್ಪೆಕ್ಟ್ ಸಿಕ್ಕಲಿಲ್ಲ ನಂಗೆ ಈ ಸ್ಥಾನದಲ್ಲಿ ಅಂತ ಜನ ಕೆಲಸ ಬಿಡಬಾರ್ದು. ಓಕೆ, ನಂಗೆ ಜಾಸ್ತಿ ಸಂಬಳ ಸಿಕ್ಕಲಿಲ್ವಾ, ಬಿಟ್ಟು ಹೋಗಲಿ, ಬೇರೆ ಕಡೆ ಅವ್ರಿಗೆ ಆಪರ್ಚುನಿಟಿ ಸಿಗ್ತಿದೆ, ನಾನೇ ರೆಕಮೆಂಡೇಶನ್ ಲೆಟ್ರ್ ಕೊಟ್ಟು ಕಳಿಸ್ತೀನಿ. ನನಗೆ ಬೇರೆ ಕಡೆ ಟೀಚರಿಂದ ಕೋಆರ್ಡಿನೇಟರ್ ಆಗೋ ಪೊಸಿಷನ್ ಹೋಗ್ತಿದೆ ಅಂತ ಹೋಗಲಿ, ನಾನು ಯಾವುದೇ ಸಂಸ್ಥೆಯಲ್ಲಾಗಿರ್ಬೋದು, ಅವ್ರಿಗೆ ಇಲ್ಲಿಂದ ಬೇರೆ ಕಡೆ ಗ್ರೋತ್ ಆಗಿ ಸಿಗ್ತಿದೆ ಅಂತಂದರೆ ನಾನೇ ಖುಷಿಯಿಂದ ಕಳಿಸ್ಕೊಡ್ತೀನಿ, ನನಗೆ ಏನೂ ಬೇಜಾರಿಲ್ಲ. ಬಟ್ ನನ್ನ ಆರ್ಗನೈಸೇಷನಲ್ಲಿ ನನಗೆ ಮರ್ಯಾದೆ ಸಿಕ್ಕಲಿಲ್ಲ, ನನಗೆ ಬೇಜಾರಾಗಿದೆ, ನನಗೆ ಇಷ್ಟನೇ ಇಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ ಅಂತ ಬಿಟ್ಟು ಜನ ಹೋಗಬಾರ್ದು ಅಂತ ನನಗೆ ನಾನೇ ಒಂದು ಏಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಾನು ಇದು ಮಾಡೇ ಇಲ್ಲ ಅಂತಲ್ಲ, ಎಷ್ಟೊಂದು ಜನ ಒಂದು ರಾಂಗ್ ಹೈಯರ್ ಮಾಡಿದಾಗಿಂದ, ಒಂದು ರಾಂಗ್ ಪ್ರಿನ್ಸಿಪಲ್ ತಂದಾಗಿರ್ಬೋದು, ಒಂದು ರಾಂಗ್ ಅಡ್ಮಿನಿಸ್ಟ್ರೇಟಿವ್, ಎಷ್ಟೋ ಸತಿ ಈ ಥರ ಆಗಿದೆ. ಬಟ್ ಇವತ್ತು ಕಲ್ತಿದ್ದೀನಿ ನಾನು, ಸೇಯಿಂಗ್ ದಟ್ ಒಂದು ಇನ್ಸ್ಟಿಟ್ಯೂಷನಲ್ಲಿ ನಾನು ಏನಕ್ಕೆ ಸಕ್ಸಸ್ಫುಲ್ ಆಗ್ತೀನಿ ಅಂದರೆ. ನೀವು ಆವಾಗ ಇನ್ನೊಂದು ಇಂಪಾರ್ಟೆಂಟ್ ಮಾತು ಹೇಳ್ತಿದ್ರಿ, ನಾವು ಅವರ ಮಗಳು ಅಂತ ಇಲ್ಲಿ ಜನ ಗೌರವ ಕೊಡೋಕ್ಕಿಂತ ಗೌರವವನ್ನು ಅರ್ನ್ ಮಾಡಬೇಕು ಅಂತ. ಆ ಎಕ್ಸ್ಪೀರಿಯನ್ಸ್ ಒಂದು ಶಾರ್ಟ್ ಆಗಿ. ಐ ಥಿಂಕ್ ನಂಗೆ ಯಾವಾಗಲೂ ಒಂದು ಏಮ್ ಇದೆ, ಸೇಯಿಂಗ್ ದ್ಯಾಟ್ ನಮ್ಮ ಅಪ್ಪನ ಒಂದು ದಿವಸ ಐಶ್ವರ್ಯನ್ ತಂದೆ ಅಂತ ಎಲ್ಲಾದರೂ ಒಂದು ಫಂಕ್ಷನಲ್ಲಿ ಕರಿಬೇಕು, ಬರೀ ನನ್ನನ್ನು ಎಲ್ಲ ಕಡೆ ಐಶ್ವರ್ಯನ್ ಡಿ ಕೆ ಶಿವಕುಮಾರ್ ಮಗಳಾಗಂತ ಅಲ್ಲ ಅಂತ. ದಿಸ್ ವಾಸ್ ಮೈ ಫಸ್ಟ್ ಡ್ರೀಮ್. ನಾನು ಇದನ್ನು ಅಚೀವ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಆ ಡ್ರೀಮ್ನ ಹೆಂಗೆ ಆ್ಯಕ್ಷನ್ ಮಾಡ್ಬೋದು ಅಂತ ಡಿಫ್ರೆಂಟ್ ಸಿಚುವೇಶನ್ಸಲ್ಲಿ ತೊಗೊಂಡು. ಐ ಥಿಂಕ್ ಹಿ ಈಸ್ ಆಲ್ಸೋ ವೆರಿ ಪ್ರೌಡ್ ಆಫ್ ಯು. ಐ ಹೋಪ್ ಸೊ. ನಮ್ಮಪ್ಪ ನಮ್ಮನ್ನ ಹೊಗಳಲ್ಲ ಯಾವತ್ತು, ಬರೀ ಬೈತಾರೆ ಯಾವತ್ತು, ಹೊಗಳೋದು ಕಮ್ಮಿ, ಅದ್ರಲ್ಲಿ ಅಟ್ಲೀಸ್ಟ್ ನನ್ನ ಮುಂದೆ ಹೊಗಳೋದು ಕಮ್ಮಿ. ವಿ ಬೋತ್ ಆರ್ ದ ಬಿಗ್ಗೆಸ್ಟ್ ಕ್ರಿಟಿಕ್ ಟು ಈಚ್ ಅದರ್. ನಮ್ಮಪ್ಪ ಮನೇಲಿ ಕೂತ್ಕೊಂಡ್ರೆ ನೀವೇನೇನು ತಪ್ಪು ಮಾಡಿದ್ರಿ ಅಂತ ನಾನು ಹೇಳ್ತಿರ್ತೀನಿ, ನಾನೇನೇನು ತಪ್ಪು ಮಾಡಿದೆ ಅಂತ ಅವ್ರು ಹೇಳ್ತಿರ್ತಾರೆ ಹೊತ್ತು ನೀನು ಇದು ಸರಿ ಮಾಡಿದೆ ಅಂತ ಯಾವತ್ತೂ ನಾವು ಒಬ್ರಿಗೊಬ್ರಿಗೆ ಹೇಳೇ ಇಲ್ಲ ಅನಿಸುತ್ತೆ. ಈವನ್ ಐ ಆಮ್ ಟೆಲಿಂಗ್ ಯು, ಐ ಆಮ್ ದ ಬಿಗ್ಗೆಸ್ಟ್ ಕ್ರಿಟಿಕ್. ಅವರು ಒಂದು ಬಟ್ಟೆ ಹಾಕೊಳ್ಳೋದ್ರಿಂದ ಹೆಂಗೆ ಬಿಹೇವ್ ಮಾಡಿರ್ತಾರೆ ಅಂತ ಏನೊಬ್ಳು ಹೇಳ್ತೀನಿ ಅಂತಂದರೆ ನಾನೇ ಜಾಸ್ತಿ ನೀನು ಬಂದರೆ ಬರೀ ಕಂಪ್ಲೇಂಟ್ ಮಾಡಿಸಿರ್ತೀಯ ಅಂತ ನಮ್ಮಪ್ಪ ಬೈತಿರ್ತಾರೆ ನನಗೆ. ಬಟ್ ಐ ಥಿಂಕ್ ಯಾರಾದರೂ ಒಬ್ಬರು ಹೇಳಬೇಕಲ್ಲ, ಯಾಕಂದ್ರೆ ಹೊಗಳೋರು ತುಂಬ ಜನ ಇರ್ತಾರೆ. ಹೊಗಳೋರು ತುಂಬ ಜನ ಇರ್ತಾರೆ. ನಾನು ಹೈಯರ್ ಮಾಡಬೇಕಾದ್ರೆ ನಾನು ಹೇಳೋದಿಷ್ಟೇ, ನನಗಿಂತ ಹೆಚ್ಚಾಗಿ ನಾಲೆಜ್ ಇದ್ದರೆ ಮಾತ್ರ ನಾನು ಅವ್ರನ್ನ ಹೈಯರ್ ಮಾಡೋದು. ನಾನು ಕೊಡೋ ಕಾಸ್ಗೆ ಅಂತಲ್ಲ, ಒಂದು ರೆಸ್ಪೆಕ್ಟ್ಗೆ, ಒಂದು ಪೊಸಿಷನ್ಗೆ, ಐಶ್ವರ್ಯ ನೀನು ಹೇಳ್ತಿರೋದು ತಪ್ಪು, ಹಿಂಗೂ ಮಾಡ್ಬೋದು ಅಂತ ಹೆಚ್ಚಾಗಿ ನನಗೆ ಜನ ಬೇಕು ಹೊತ್ತು ನೀವು ಮಾಡಿದ್ದೆಲ್ಲ ಸರಿ ಅಂತವ್ರವ್ರು ನಂಗೆ ಬೇಡ. ನಾವಿಲ್ಲಿ ನೋಡ್ತಾ ಇದ್ದೆ ಬಸವಣ್ಣವ್ರದ್ದು ಅಲ್ಲಿ ಏನೋ ಒಂದಿತ್ತು, ಅದೇ ಅವರೇ ಹೇಳಿದ್ರೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸುವರಯ್ಯ ಅಂತ. ಸೊ ಐ ಥಿಂಕ್ ಹೊಗಳೋದ್ರಿಂದ ನಾವೇನು ಕಲಿಯಲ್ಲ, ಅಪ್ರಿಸಿಯೇಷನ್ ಇಂದ ಕಲಿತೀವಿ. ಬಟ್ ಅಪ್ರಿಸಿಯೇಷನ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಹೊಗಳೋದು. ಅಪ್ರಿಸಿಯೇಷನ್ ಗಿವ್ಸ್ ಮೀ ಕಾನ್ಫಿಡೆನ್ಸ್, ಬಟ್ ನಾಟ್ ಜಸ್ಟ್ ವಾಟ್ ಯು ಡಿಡ್ ಇಸ್ ಗುಡ್ ಅನ್ನೋದು ಬೇರೆ, ವಾಟ್ ಎವರ್ ಯು ಡು ಇಸ್ ಗುಡ್ ಅನ್ನೋದು ಬೇರೆ. ದಟ್ಸ್ ದ ಡಿಫರೆನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಐ ಥಿಂಕ್ ನಮ್ಮ ಆಡಿಯನ್ಸ್ ಕೂಡ ಇದನ್ನು ಸಾಕಷ್ಟು ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ. ನಮ್ಮ ಟಾಕ್ ಟಾನಿಕ್ನ ಆಡಿಯನ್ಸಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ, ಎಂಟೈರ್ ಟಾಕ್ ಟಾನಿಕ್ ಕಮ್ಯುನಿಟಿಗೆ. ನನಗೆ ಗೊತ್ತು ನೀವು ಇವತ್ತು ಹೇಳ್ತಾ ಇದ್ರಿ ಸೇಯಿಂಗ್ ದಟ್ ನೀವು ಒಬ್ಬರೇ ಅಲ್ಲ, ನಿಮ್ಮ ಕ್ಯಾಮ್ರಾಮೆನು, ನಿಮ್ಮ ಎಡಿಟರ್ಸು, ಅವರು ಈ ಕಾನ್ವರ್ಸೇಷನ್ ನೋಡ್ಬಿಟ್ಟು ಏನಾದರೂ ಒಂದು ಕಲ್ತ್ವಿ, ನಾವು ವಾಪಸ್ ಐಶ್ವರ್ಯನ್ ಸ್ಕೂಲ್ಗೆ ಹೋಗೋಣ ಅಂತ ಒಂದು ಅನುಭವ ಬರಲಿ ಅಂತ ನಾನು ಐ ಆಮ್ ಹೋಪಿಂಗ್ ಫಾರ್ ಇಟ್. ಬಟ್ ನಾನು ಒಂದೇ ಹೇಳೋದು ಸೇಯಿಂಗ್ ದಟ್ ನನಗೆ ಇವತ್ತು ಏನು ಖುಷಿ ಅಂತಂದರೆ ನನ್ನ ನಾರ್ಮಲ್ ಬ್ಯುಸಿ ಲೈಫ್, ನಾನು ವೆಂಡರ್ಸ್ ಮೀಟ್ ಮಾಡೋಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಅದರಿಂದ ಕಟ್ಟಾಗಿ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ನಾನು ಅವೇರ್ನೆಸ್ ಮಾಡ್ಕೊಳ್ಳೋಕೆ ಈ ಟಾಕ್ ತುಂಬ ಯೂಸ್ಫುಲ್ ಆಯಿತು ಅನಿಸುತ್ತೆ. ಸೊ ಇವಾಗಿಂದ ಓಕೆ ನಾನು ಇಷ್ಟು ಮಾಡಿದ್ದೀನಿ ಐಶ್ವರ್ಯ, ಇದು ಮುಂದಕ್ಕೆ ಹೆಂಗೆ ತೊಗೊಳೋಗೋದು ಅಂತ ನನಗೆ ಆಗಲೇ ಆಲೋಚನೆಗಳು ಬರ್ತಾ ಇದೆ. ಸೊ ಅದ್ರ ಟೈಮ್ ಸ್ಪೇಸ್ ಕೊಟ್ಟು ನನ್ನ ಜರ್ನಿನ ನನ್ನ ಬಾಯಲ್ಲೇ ಹೇಳ್ಸಿರೋದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಟಾಕ್ ಟಾನಿಕ್ ಅಲ್ಲಿ ಯಾರಾದರೂ ಯಂಗ್ಸ್ಟರ್ಸ್ ಇದ್ದು ನಾವು ಎಜುಕೇಷನ್ ಜಾಯಿನ್ ಮಾಡಬೇಕು, ನಾವು ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡಬೇಕು, ನನ್ನ ಸ್ಕೂಲಲ್ಲಿ ಓದಿರೋದು ಹಿಂಗೆ ಹೇಳ್ಕೊಟ್ಟಿದ್ರೆ ನಾನು ಡಿಫ್ರೆಂಟ್ ಆಗಿದ್ದೆ ಅಂತ ಯಾರಿಗಾದರೂ ಒಂದು ಕ್ಯೂರಿಯಾಸಿಟಿ ಇದ್ದರೆ ಪ್ಲೀಸ್ ನನ್ನ ರೀಚ್ ಔಟ್ ಮಾಡಿ. ಐ ಆಮ್ ಲುಕಿಂಗ್ ಫಾರ್ ಯಂಗ್ಸ್ಟರ್ಸ್, ಪ್ಯಾಷನೆಟ್ ಎಜುಕೇಟರ್ಸ್. ಬಿಕಾಸ್ ನಾನು ಬರೀ ನನ್ನ ಸ್ಕೂಲಲ್ಲಿರೋ ಒಂದು 10,000 ಮಕ್ಕಳನ್ನ ಉದ್ಧಾರ ಮಾಡೋದಲ್ಲ, ನಾವು ಹೆಂಗೆ ವಿ ಕ್ಯಾನ್ ಗೋ ಇನ್ ಟು ಡಿಫ್ರೆಂಟ್ ಸ್ಕೂಲ್ಸ್ ಆ್ಯಂಡ್ ಹೆಲ್ಪ್ ಪೀಪಲ್ ಅಂತ ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ಸೊ ಅದಕ್ಕೆ ಹೆಲ್ಪ್ ಮಾಡಿ. ನಿಮ್ಮ ಚಾನಲಿಂದ ನನಗೆ ಒಳ್ಳೆ ಟ್ಯಾಲೆಂಟ್ ಸಿಕ್ಕಿದ್ರೆ ನಿಮ್ಗೆ ಇನ್ನೊಂದ್ಸತಿ ಕರೆದಿ ನಾನು ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.